ಕನ್ನಡ ನ್ಯೂಸ್ ಹಾವೇರಿ. ನಾನು ಬೇರೇಶ್ ಪೂಜಾ. ಇಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಜೈ ಕರ್ನಾಟಕ ಕನ್ನಡಪರ ಸಂಘಟನೆಯ ರಾಣೆಬೆನ್ನೂರು ತಾಲೂಕಿನ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರ ಆಯ್ಕೆಯ ಕಸರತ್ತು ನಡೆದಿತ್ತು. ರಾಜ್ಯ ಕಾರ್ಯದರ್ಶಿಗಳು ಮತ್ತು ಇಲ್ಲಿನ ರಾಣೆಬೆನ್ನೂರಿನ ಆಯ್ಕೆಯಾದಂತಹ ಪದಾಧಿಕಾರಿಗಳು ಮಾಧ್ಯಮಗಳೊಂದಿಗೆ ಮಾತನಾಡಿ ಹೇಳಿದ್ದೇನೆ. ವೀಕ್ಷಕರೇ, ಒಮ್ಮೆ ನೋಡಿ. ಇವತ್ತಿನ ದಿವಸ ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನಲ್ಲಿ ನಾವು ನೂತನವಾಗಿ ಕರಿಯಪ್ಪ ಅನಿಗಿರಿ ಅವರನ್ನು ತಾಲೂಕಾಧ್ಯಕ್ಷನಾಗಿ ನೇಮಕ ಮಾಡಿದ್ದೇವೆ. ಈ ಒಂದು ಜಯಕರ್ನಾಟಕ ಸಂಘಟನೆ ಹಿಂದೂ ಕೂಡ ಹಲವಾರು ಯೋಜನೆಗಳನ್ನು ಒಳಗೊಂಡು ಈ ಒಂದು ಸಂಸ್ಥಾಪಕ ಅಧ್ಯಕ್ಷರಾದಂಥ ಅಣ್ಣ ಮುತ್ತಪ್ಪ ರೈ ಅವರು ಕೊಟ್ಟವನ ಹೊಸ ನಾಡೊಂದನ್ನು ಒಂದೇ ಕುಲ, ಒಂದೇ ದೈವ, ಒಂದೇ ನೆಲ, ಒಂದೇ ಜಲ, ಈ ಒಂದು ನಮ್ಮ ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಅನುಸರಿಸಿಕೊಂಡು ಒಂದು ಕರ್ನಾಟಕದಲ್ಲಿ, ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಏನು ಇವತ್ತಿನ ದಿವಸ ಶಿಕ್ಷಣದಿಂದ ವಂಚಿತ ಆಗ್ತಾ ಇದ್ದಾರೆ ಮಕ್ಕಳು, ಮತ್ತು ಇವತ್ತು ಕನ್ನಡ ಭಾಷೆಗೆ ಧಕ್ಕೆ ಬಂದಾಗ ಮತ್ತು ರೈತರ ವಿಷಯ ಇರ್ಬೋದು, ಈ ಎಲ್ಲ ವಿಷಯಗಳನ್ನು ಒಳಗೊಂಡು ಇವತ್ತಿನ ದಿವಸ ಮೊದಲಿಗೆ ಶಿಕ್ಷಣದಿಂದ ಅವರು ಭಾಳ ವಂಚಿತ ಆಗ್ತಂಥ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೋಸ್ಕರ ಒಂದು ಸಮಾನ ಶಿಕ್ಷಣ ನೀತಿ ಜಾರಿ ಆಗಬೇಕು ರಾಜ್ಯದಲ್ಲಿ ಅಂತೇಳಿ ನಮ್ಮದು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಂಘಟನೆಯನ್ನು ಹುಟ್ಟುಹಾಕಿದ್ರು. ಎಲ್ಲ ಸಂಘಟನೆಯ ಸಿಂಬಾಲ ಬರೀ ಎರಡಿದೆ. ನಮ್ಮ ಸಿಂಬಾಲದಲ್ಲಿ ಒಂದು ಹಸಿರನ್ನು ನಾವು ಸೇರ್ಪಡೆ ಮಾಡ್ಕೊಂಡಿದ್ದೇವೆ. ಅದೇ ಒಂದು ರೈತರ ಒಂದು ಸಂಕೇತ, ಇದ್ರ ಜೊತೆ ಇರಬೇಕು, ರೈತರ ಒಂದು ಬೆನ್ನೆಲುಬಾಗಿ ಇರಬೇಕು ಈ ಸಂಘಟನೆ ಅಂತೇಳಿ ಇವತ್ತಿನ ದಿವಸ ಸುಮಾರು 2008ರಲ್ಲಿ ಸ್ಥಾಪನೆ ಆದಂಥ ಸಂಘಟನೆ. ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷ ಅಂತ BN ಜಗದೀಶ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಸಂಘಟನೆ ಮುನ್ನುಗ್ತಾ ಇದೆ. ನಾವು ಮಹದಾಯಿ ಹೋರಾಟ ಇರ್ಬೋದು, ಕಾವೇರಿ ವಿಚಾರ ಇರ್ಬೋದು, ಕಳಸಾ ಬಂಡೂರಿ ವಿಚಾರ ಇರ್ಬೋದು, ರೈತರ ಸಮಸ್ಯೆ ಬಗ್ಗೆ ಇರ್ಬೋದು, ಮತ್ತು ಕ್ರೀಡೆ, ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಒಳಗೊಂಡು ಬರೀ ಹೋರಾಟ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಈ ಸಂಘಟನೆಯನ್ನು ಗುರುತಿಸ್ಕೊಂತ ಬರ್ತಾ ಇದೆ. ಆದ್ದರಿಂದ ಇವತ್ತಿನ ದಿವಸ ಈ ಹಿಂದೂ ಕೂಡ ನಮ್ಮಲ್ಲಿ ಇಲ್ಲಿ ರಾಣೆಬೆನ್ನೂರು ತಾಲೂಕಲ್ಲಿ ಅಧ್ಯಕ್ಷರು ಈ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ರು. ಇವಾಗ ನಾವು ಕರಿಯಪ್ಪ ಅವರಿಗೆ ಈ ಒಂದು ತಾಲೂಕಾಧ್ಯಕ್ಷರಾಗಿ ಈ ಒಂದು ಸಾರಥ್ಯವನ್ನು ನೀಡ್ತಾ ಇದ್ದೇವೆ. ಇವತ್ತಿನ ದಿವಸ ಅವರಿಂದ ಈ ಜಿಲ್ಲೆಯಲ್ಲಿ ಕೂಡ ರಾಣೆಬೆನ್ನೂರು ಹಾವೇರಿ ಜಿಲ್ಲೆಯನ್ನ ಒಂದು ಉತ್ತಮವಾದಂಥ ಒಂದು ಸಿಟಿ, ಇಲ್ಲಿ ಕೂಡ ಹಲವಾರು ಸಮಸ್ಯೆಗಳೇ ಇದ್ದಾವೆ. ಆ ಸಮಸ್ಯೆಗಳನ್ನು ಒಂದು ಎದುರಿಸಿ ಇವತ್ತಿನ ದಿವಸ ನಮ್ಮ ಕರಿಯಪ್ಪ ಅವರು ಇಲ್ಲಿ ಕೆಲಸವನ್ನು ಮಾಡಬೇಕಂತೇಳಿ ನಾನು ಇವತ್ತಿನ ದಿವಸ ಅವರಿಗೆ ಮನವರಿಕೆಯನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ರಾಣೆಬೆನ್ನೂರಲ್ಲಿ ಕೂಡ ಜ್ವಲಂತ ಸಮಸ್ಯೆಗಳಿದ್ದಾವೆ. ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು, ಜನರಿಗೆ ತಿಳಿ ಹೇಳಬೇಕು. ಇದೆಲ್ಲವನ್ನು ಇವತ್ತು ಅವ್ರು ಏನು ಅವರು ಪದಾಧಿಕಾರಿಗಳು ಮಾಡಿದ್ದಾರೆ, ಅವರೆಲ್ಲರೂ ಸೇರಿ ಈ ಒಂದು ರಾಣೆಬೆನ್ನೂರು ತಾಲೂಕನ್ನ ಒಂದು ಉನ್ನತವಾದಂಥ ಸಿಟಿಯನ್ನು ಮಾಡಬೇಕು, ಸಮಸ್ಯೆ ಬಗ್ಗೆ ಧ್ವನಿ ಎತ್ತಬೇಕು ಅಂತೇಳಿ ನಾನು ಇವತ್ತಿನ ದಿವಸ ಕರಿಯಪ್ಪರಿಗೆ ತಿಳುವಳಿಕೆಯನ್ನು ಹೇಳ್ತಾ ಇದ್ದೇನೆ. ಜಯ ಕರ್ನಾಟಕ ಸಂಘಟನೆ ಇವತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಇವತ್ತೇನು ನಾವು ತಾಲೂಕಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮಾಡಿದ್ದೀವಿ. ಇವತ್ತು ಕರಿಯಪ್ಪ ಅಣ್ವೇರಿ ಅವ್ರನ್ನ ತಾಲೂಕಾಧ್ಯಕ್ಷರನ್ನ ಮಾಡಿದ್ವಿ. ಕರಿಯಪ್ಪ ಅಣ್ವೇರ್ ಅವ್ರನ್ನ ತಾಲೂಕಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಇವತ್ತೇನಪ್ಪ ಕನ್ನಡ ನಾಡು, ನುಡಿ, ಜಲ, ಭಾಷೆಗಾಗಿ ಇವತ್ತು ಅನೇಕ ಸಂಘಟನೆಗಳು ನೂರಾರು ಸಂಘಟನೆ ಹೋರಾಟ ಪ್ರತಿನಿಧಿತ್ವ ಮಾಡ್ತಿದ್ದವು. ಬಟ್ ಅದರಲ್ಲಿ ನಮ್ಮ ವಿಭಿನ್ನವಾದ ಸಂಘಟನೆ ಅಂದರೆ ಜಯ ಕರ್ನಾಟಕ ಸಂಘಟನೆ. ಯಾಕಂದರೆ ಕಟ್ಟೋಣ ನಾವು ಹೊಸ ನಾಡು ಅಂತೇಳಿ ಅಣ್ಣ ಮುತ್ತಪ್ಪರವರು ಸ್ಥಾಪನೆ ಮಾಡಿದಂಥ ಈ ಸಂಘಟನೆ ಒಂದೇ ನಾಡು, ಒಂದೇ ಕುಲ, ಒಂದೇ ದೈವ ಅಂಥೇಳಿ ನಾವೆಲ್ಲರನ್ನೂ ಒಗ್ಗೂಡಿಸಿ ಎಲ್ಲ ಸಮುದಾಯಗಳ ಸಮಾಜ ಜೊತೆಗೆ ಒಳಗೂಡಿ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ರಾಣೆಬೆನ್ನೂರು ತಾಲೂಕಿನಲ್ಲಿ ಸಹಿತ ಭಾಳಷ್ಟು ಸಮಸ್ಯೆಗಳದು. ಯಾಕಂದರೆ ಸಿಟಿ ಬೆಳೀತಾ ಹೋಗ್ತಿದ್ದಾಗ ಹಿಂದೆ ಅನೇಕ ಸಮಸ್ಯೆಗಳು ಅದು ಉತ್ಪಾದನೆ ಆಗ್ತಿರ್ತಾವೆ. ಅದರ ವಿರುದ್ಧ ಧ್ವನಿ ಎತ್ತೋ ಒಂದು ಸಂಘಟನೆಗಳು ಆಗಬೇಕು ಅಂತೇಳಿ ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆ ಇವತ್ತು ರಾಣೆಬೆನ್ನೂರು ತಾಲೂಕಿನಲ್ಲಿ ಆದಷ್ಟು ಎತ್ತರವಾಗಿ ಹೆಮ್ಮರವಾಗಿ ಬೆಳೀಲಿ ಮತ್ತು ಸಾರ್ವಜನಿಕರಿಗೆ ಇದರಿಂದ ಉಪಯೋಗ ಆಗಲಿ ಅಂಥೇಳಿ ಇವತ್ತು ನಾವು ಹೇಳ್ತಾ ಬರ್ತೀವಿ. ಅದೇ ರೀತಿ ನಾವು ರಾಣೆಬೆನ್ನೂರು ತಾಲೂಕಿನಲ್ಲಿ ಉತ್ತಮ ಸಂಘಟನೆ ಮಾಡಿರಿ ಅಂಥೇಳಿ ಕರಿಯಪ್ಪ ಅಣ್ವೇರಿ ಅವ್ರನ್ನ ಇವತ್ತು ತಾಲೂಕಾಧ್ಯಕ್ಷರನ್ನು ಮಾಡಿದ್ದೀವಿ. ನಾವು ಈ ಪಂಚಮುಕ್ತ ರಾಣೆಬೆನ್ನೂರು ನಿರ್ಮಾಣ ಮಾಡ್ಬೇಕನ್ನೋದು ನಮ್ಮ ಉದ್ದೇಶ. ಅದನ್ನು ನಾವು ಶ್ರಮಪಟ್ಟು ಎಷ್ಟು ನಮ್ಮ ಕೈಲಾದಷ್ಟು ಇದನ್ನಿದ್ದ ನಾವು ನಡೆಸ್ತೀವಿ. ಈಗ ಸಮಸ್ಯೆ ಏನಪ್ಪ ಅಂದ್ರೆ, ಒಂದು ರಾಣೆಬೆನ್ನೂರು ನಗರಸಭೆ ಒಂದು ಈ ಸುತ್ತ ತಗೋಣಕ್ಕೆ ಒಂದು 500 ರೂಪಾಯಿ ಚಾರ್ಜ್ ಆಗ್ಬೋದು. ಹಂಗೆ ಇಲ್ಲಿ 30,000 40,000 ರೂಪಾಯಿ ತಗೋಣ ಲೆವೆಲ್ನಾಗ ಲಂಚ ನಡೆಯಕೊಂತೈತಿ. ಅದ್ರ ವಿರುದ್ಧ ಧ್ವನಿ ಎತ್ತಕ್ಕೆ ಇನ್ನೂ ಅನೇಕ ಸಮಸ್ಯೆಗಳು ಅದಾವೆ. ಅವನ್ನೆಲ್ಲ ಮುಂದಿನ ದಿನದಾಗ ನಿಮಗೆ ಗೊತ್ತಾಗತ್ತೆ ನಾವು ಯಾವ ಥರ ಮಾಡ್ತೇವೆ ಅನ್ನೋದು.
ಮಾಡಿ ತೋರಿಸ್ತೇವೆ. ಕನ್ನಡ ಪರ ಧ್ವನಿ ಎತ್ತೋದಾದರೆ ಈಗಾಗಲೇ ಸರ್ಕಾರದ ಆದೇಶ 60% ಕನ್ನಡ ಬಳಕೆ ಇದ್ರೂ ಕೂಡ ಅದನ್ನ ಯಾವುದು ಕ್ಯಾರೆ ಏನಿಲ್ಲದೆ ಅದನ್ನೇ ನಾಮಫಲಕವನ್ನು ಮುಂದುವರಿಸ್ತಾ ಉಂಟ್ರು. ಅದ್ರ ಬಗ್ಗೆ ಏನಾದರೂ ತಾವು ಬೋಲ್ಡ್ ಸ್ಟೆಪ್ ಒಳ್ಳೆ ನಿರ್ಧಾರವನ್ನು ತೆಗೆದು ಅವೆಲ್ಲ ನಿರ್ಧಾರ ತಗೊಂತೇವೆ ತಗೊಂಡು ನಾವು ಮನವಿ ಕೊಡ್ತೇವೆ ತಹಸೀಲ್ದಾರಿಗೆ. ಒಂದು ರೌಂಡ್ ಅರ್ಜಿ ಕೊಡ್ತೇವೆ. ಕೊಟ್ಟು ಮುಂದಿನ ನಾವು ಎಲ್ಲರೂ ಸೇರಿ ಅವನ್ನ ತಗ್ಸಕ್ಕೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಪ್ರಯತ್ನ ಆಕೈತಿ ಅಷ್ಟು ಮಾಡಿ ಇದು ಮಾಡೋದು. ರೈತರ ಪರ ತಾವು ಕನ್ನಡ ಪರ ಸಂಘಟನೆ ಯಾವ ಥರ ನಿಲ್ಲುತ್ತೆ? ನಾವು ರೈತರ ಮಕ್ಕಳು ರೀ, ರೈತರ ಪರವಾಗಿ ಇರ್ತೇವೆ. ಅದ್ರಾಗೇನು ಎಣ್ಣ ಮಾತಾಡಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಪದಾಧಿಕಾರಿಗಳ ಆಯ್ಕೆಯ ಕಸರತ್ತು ಹೇಗಿತ್ತು. ಮುಂದಿನ ರಾಣೆಬೆನ್ನೂರು ತಾಲೂಕಿನಲ್ಲಿ ಜೈ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಏನೆಲ್ಲ ಕನ್ನಡ ಪರ ಯಾವ್ಯಾವ ರೂಪುರೇಷೆಗಳನ್ನ ರೆಡಿ ಮಾಡಿದ್ದಾರೆ, ಕನ್ನಡ ಸೇವೆಯನ್ನು ಮಾಡೋದ್ರಲ್ಲಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಕೊಟ್ಟಿದ್ದು ಬೀರೇಶ್ ಪೂಜಾರ್. ಇಂಥ ಸುದ್ದಿಗಳನ್ನ ತಾವೇ ಮೊದಲು ನೋಡಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಈಗ ಹೆಸರು